ಸಭೆಯ ಜಗದ್ಗುರು ಪಂಚಾಚಾರ್ಯರ ಇಂದಿನ ಜಯಂತಿ ಮಹೋತ್ಸವಕ್ಕೆ ನನ್ನೆಲ್ಲರಿಗೆ ಗುರುವಾರನಾಗಿರ್ತಕ್ಕಂಥ ಜಗದ್ಗುರು ಆದಿ ಜಗದ್ಗುರು ರೇಣುಕಾಚಾರ್ಯ ಕೊಪ್ಪಳ ಮಹಾನಗರದ ಸರ್ಕಾರ ಮತ್ತು ವೀರಶೈವ ಬಾಂಧವರ ಒಂದು ಸಹಯೋಗದ ಇವತ್ತಿನ ದಿವಸ ಭೂತೋ ಭವಿಷ್ಯತೆ ಎನ್ನುವ ಹಾಗೆ ಸೋಮಾಕ್ಷರಿ ಬರುವಂತಹ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಹಿರಿಯರು ಎಲ್ಲರೂ ಸೇರಿ ಸಮಾವೇಶದಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ವೃತ್ತಿಗಾಗಿ ನಾವು ಸಂತೋಷದ ಸಾಗರದಲ್ಲಿದ್ದೇವೆ. ಈ ಜಗದ್ಗುರುವರ ವಿಷಯವನ್ನ ಈಗಾಗಲೇ ನಮ್ಮ ಹಿರಿಯರು ಮತ್ತು ಪೂಜಾರಿಗಳು ಸಹ ಸವಿಸ್ತರವಾಗಿ ಹೇಳಿದ್ದಾಗಿದೆ. ಆಡಳಿತದ ಸೊಪ್ಪಿಲ್ಲ, ವಿಷಯಗಳೇ ಇಲ್ಲ ಅಂತ ಹೇಳಬೇಕಾಗಿದೆ. ಹೀಗಾಗಿ ಅವರು ಬಹುಶಃ ನಮ್ಮ ಸೆಳೆಯನವರು ಅಭಿಗೆ ಮಾತಾಡಿದಾಗ ಪ್ರದೀಪ್ನಂತೆ ಇದ್ದು ಸಭೆ ಶಾಂತವಾಗಿ ಕೇಳ್ತಿತ್ತು. ಹಮ್ಜದ್ ಪಟೇಲ್ ಅವರು ಮಾತಾಡುವಾಗ ಅವರು ಪಟಾಕಿಯಿಂದ ಮಾತಾಡಿದ್ರು. ನಮ್ಮ ನವೋನ್ನಿ ತಾತರವರು ಮಾತಾಡುವಾಗ ಬಹುಶಃ ಗೌರವ ಪಡ್ದಂಗೆ ಆಗಬೇಕಾಗಿತ್ತು. ಆದರೆ ಅವರ ಒಂದು ವಯೋಮಾನದಿಂದಾಗಿ ಬಹುಶಃ ಶಾಂತ ರೀತಿಯಿಂದ ಮಾತಾಡಿದರು. ಆದರೆ ಧರ್ಮಾಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ನವೋನ್ನಿ ತಾತರವರು ಮತ್ತೆ ನಮ್ಮ ಅಜ್ಜವರು ಮಾತಾಡುವಾಗ ಮಧ್ಯದಲ್ಲಿ ನಿಮಗೆಲ್ಲ ಕೇಳಕ್ಕೆ ಇಷ್ಟ ಇಲ್ಲ ಅಂತ ಆಯ್ತು. ಆದ್ರೂ ಮತ್ತೆ ಮುಂದೆ ವಿಷಯನ ನಡೆಸ್ತಾ ಇದ್ರು. ಅವರು ಮಾತನಾಡುವಾಗ ಅಲ್ಪ ವಿರಾಮ ಕಾರ್ಯಕ್ರಮ ಅಂತ ನನನಿಸ್ತದೆ, ಪೂರ್ಣ ವಿರಾಮ ಅಂತ ಅವರು ಅಂದ್ಕೊಂಡ್ರು. ಪೂರ್ಣ ವಿರಾಮ ಅವತ್ತಾಗಿಲ್ಲ, ಅಲ್ಪ ವಿರಾಮ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇವತ್ತಿನ ವಿಷಯಗಳು ಹೇಳಬೇಕಾಗ ಜಗದ್ಗುರುವರ ವಿಷಯಕ್ಕೆ ಬಂದಾಗ ಅವರ ಹೇಳಲಿಕ್ಕೆ ಶಬ್ದಗಳಿಲ್ಲ ಅಂತ ಹೇಳ್ತಾರೆ. ಅವರು ಹೇಗಿದ್ರು ಅನ್ನೋದ್ರೆ ಗಗನಾಕಾರವಾಗಿದ್ರು ಅಂತ ಹೇಳ್ಬೇಕಾಗಿದೆ. ಮತ್ತೊಂದಿನ ರಾವಣರ ಯುದ್ಧ ಹೇಗಿತ್ತು ಅಂದ್ರೆ ರಾಮ ರಾವಣರಿಗೆ ಸಮ ಅಂತ ಹೇಳ್ಬೇಕಾಗ್ತದೆ. ನನಗೆ ಹೇಳ್ತೀವಿ ಗಗನಾಕಾರವಾಗಿರ್ತಕ್ಕಂಥ ಪೂಜ್ಯರ ವಿಷಯಗಳನ್ನ ಅವರು ಇವತ್ತು ನಮ್ಮ ನಿಮ್ಮ ಹಾಗೆ ಅಯ್ಯೋ ನಿಜವಾಗಿ ಅವರು ಬಂದರು. ನಮ್ಮ ನಿಮ್ಮ ಹಾಗೆ ಮಾನವರಾಗಿ ಕಂಡು ಸಹ ಅವರು ಅಯ್ಯೋ ನಿಜವಾಗಿ ಭೂಮಿ ಒಂದಕ್ಕೆ ಕಲಿಪಾಕ್ಯ, ಆಂಧ್ರ ಪ್ರದೇಶದ ಕಲಿಪಾಕ್ಯ ಒಂದು ಪರಮೇಶ್ವರ ಲಿಂಗದಲ್ಲಿ ಅವತರಿಸಿ ಎತ್ತರ ನಾಮದ ಎತ್ತರಕ್ಕೂ ಎತ್ತಿನ ಎತ್ತರ ಸಂಬಂಧವಾಗಿ ಅಗಸ್ತ್ಯರಿಗೂ ಮತ್ತು ರೇಣುಕರಿಗೂ ಅವಿನಾಭಾವ ಸಂಬಂಧ ಈ ಮಲಯ ಪರ್ವತದಲ್ಲಿ ಬಂದಾಗ ಸನ್ನಿಹಿತ ಆಯಿತು. ಅವರಿಗೆ ವೀರಶೈವನ ಸ್ವತತ್ವವನ್ನು ಬೋಧಿಸಿದಾಗ ಅದು ನಮಗೆ ವೀರಶೈವ ಸಿದ್ಧಾಂತ ಆಯಿತು, ಅದು ವೀರಶೈವ ದರ್ಶನ ಆಯಿತು. ಒಂದೇ ಅದೇ ಮಾತುಗಳನ್ನು ಇಟ್ಟುಕೊಂಡು ಮತ್ತೆ ಸಿದ್ಧಾಂತ ಶಿಖಾಮಣಿ ಬರೆದಿರ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರು ಸಹ ಅದರ ಸಾರವನ್ನೇ ತೆಗೆದುಕೊಂಡು ಸಿದ್ಧಾಂತ ಶಿಖಾಮಣಿಯನ್ನ ನಮ್ಮ ಕೈಗೆ ಇತ್ತು ಉಪಕಾರ ಮಾಡಿದರು. ಎಲ್ಲ ಸಾರ ವಿಚಾರಗಳನ್ನು ನೋಡಿದಾಗ ಧರ್ಮೋ ರಕ್ಷಿತಿ ರಕ್ಷಿತ ಅನ್ನೋದು ಬಹಳ ಮುಖ್ಯ. ಧರ್ಮ ರಕ್ಷಣೆ ನಾವು ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಂಡಿಲ್ಲ. ಆ ಪ್ರಕಾರವಾಗಿ ಧರ್ಮವಂತರಾಗಬೇಕು ಮತ್ತು ನೀತಿವಂತರಾಗಬೇಕು, ಸುಸಂಸ್ಕೃತವಂತರಾಗಬೇಕು, ಬಾಳಿಗೆ ಬೆಳಕಾಗುವಂತರಾಗಬೇಕು. ನೀ ನನಗಿದ್ರೆ ನಾನು ನಿನಗೆ ಏನು ತತ್ವವನ್ನು ಅರ್ಥ ಮಾಡಬೇಕು ಅನ್ನೋದನ್ನ ಆದ ಜಗದ್ಗುರು ರೇಣುಕಾಚಾರ್ಯರು ತೋರಿಸ್ಕೊಡ್ತಾರೆ. ಅವರು ಕೇವಲ ಒಂದು ಮತ ಸ್ಥಾಪಕರಾಗಲಿಲ್ಲ, ಸರ್ವೇ ಜನ ಶಿಕ್ಷಣ ಪೂರ್ತಿಯನ್ನಾಗಿ ಸಕ್ರಮದ ಹಿತನ ಹೇಳಿದಾಗಿ ಕಲ್ಲಿಪಾಕಿಯಲ್ಲಿ 18 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. 18 ಮಠಗಳು ಕುಲ 18 ಜಾತಿಗಳು ಅಂತ ನಾವು ಹೇಳ್ತೀವಲ್ಲ, ಎಲ್ಲ ಮತ್ತು ಕುಮಾರ್ ಇರ್ಬೋದು, ನೇಕಾರ ಇರ್ಬೋದು, ಚಪ್ಪಲಿ ವಲಯದ ಮೊದಲವಾಗಿ ಅವರಿಗೆ ಮಠಮಾನ್ಯಗಳಿವೆ. ಅಲ್ಲಿ ನಾವು ಕಡೇಪಾಕಿಗೆ ಹೋದಾಗ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವ ದಾರಿ ಒಳಗಿನ 5 ಮಠಗಳು ಸಿಗ್ತವೆ. 5 ಮಠಗಳು ಸಿಗ್ತವೆ. ಅಂತ ಮಠಗಳಲ್ಲಿ ಅವತ್ತಿನ ದಿನಗಳಲ್ಲಿ ಅವರು ಮಠಮಾನ್ಯಗಳನ್ನ ಸ್ಥಾಪನೆ ಮಾಡಿದ್ರೆ ರೇಣುಕಾಚಾರ್ಯ ಮಠ ಅನ್ನೋ ಶಬ್ದ ಬಂದಿದ್ದೆ ರೇಣುಕಾಚಾರ್ಯರಿಂದ. ಮತ್ತು ಅವತ್ತಿನ ದಾಸೋಹ ಕಾರ್ಯಕ್ರಮ ಮಾಡಿದ್ರು. ದಾಸೋಹ ಕಾರ್ಯಕ್ರಮ ಕಾಯಕ ಮತ್ತು ದಾಸೋಹ ಅಂತೇಳಿ ಸರಳದಿಂದ ಬಂತು ನಾವು ಹೇಳ್ತಿಲ್ಲ. ಅದಕ್ಕಿಂತ ಪೂರ್ವದಲ್ಲಿಯೂ ಸಹ ಕಾಯಕ ಮತ್ತು ದಾಸೋಹವನ್ನ ಅವ್ರು ಯಾವ ರೀತಿ ಮಾಡಿದ್ರೆ ವೃತ್ತಿಶ್ಚ ಚೈತನ್ಯ ರೂಪಕ್ಕೆ ಏರು. ನಮ್ಮ ಕಾಯಕಕ್ಕೆ ಏನಾದ್ರು ಅವರು ಕಾಯಕ ಕೆಲಸ ಪ್ರವೇಶಿಲ್ಲ, ವೃತ್ತಿಶ್ಚ ಚೈತನ್ಯ ರೂಪಣೆ ಅಂತಕ್ಕಂಥ ಶಬ್ದವನ್ನು ಕೊಟ್ಟವರು ಯಾರಂದ್ರೆ ಬಸವಾದಿ ಪ್ರಮುಖಕ್ಕಿಂತ ಪೂರ್ವದಿಂದ ರೇಣುಕಾಚಾರ್ಯರು. ಹಾಗಾಗಿ ಅಂದಿನ ದಾಸೋಹ ಕಾರ್ಯಗಳನ್ನ ಎಲ್ಲ ಮಠ ಮಂದಿರಗಳನ್ನ ಹಳ್ಳಿಗಳಲ್ಲಿ ಧರ್ಮ ಉಳಿಬೇಕಿರೋ ದೃಷ್ಟಿಯಿಂದ ಶಿವಾಚಾರ್ಯ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ರುದ್ರಕನ್ಯೆಗಂತ
ಮಹಿಳೆಯರೇ ಅಂತ ಸ್ಥಾಪನೆ ಮಾಡಿದಾಗ ಕೇವಲ ಇವತ್ತು ನಾವು ಮಹಿಳೆಯರಿಗೆ ಇವತ್ತಿನ ಗೌರವಗಳನ್ನು ಕೊಡಬೇಕು. ಆ ಕಾಲದಿಂದ ಬಂತು, ಈ ಕಾಲದಿಂದ ಬಂತು ಅಂತ ಹೇಳಿ ಸನಾತನ ಕಾಲದಿಂದಲೂ ಸಹ ಮಾತೆಯರಿಗೆ ಗೌರವ ಇದೆ. ಮಾತೃದೇವೋಭವ ಪಿತೃದೇವೋ ಆಚಾರ ದೇವ ಅಂತ ಹೇಳ್ತಾರ. ಮಾತೆಯರಿಗೆ ಗೌರವ ಕೊಟ್ಟಿರ್ತಕ್ಕಂಥ ಸ್ಥಾನ ಮೊಟ್ಟ ಮೊದಲಿಗೆ ಏನಾದ್ರೆ ಅದು ರೇಣುಕಾಚಾರ್ಯರಿಂದ ಬಂದಿರತಕ್ಕಂಥದ್ದು. ರುದ್ರಕನ್ಯಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ರುದ್ರಕನ್ಯನ ಸ್ಥಾಪನೆ ಮಾಡಿ ಧರ್ಮೋ ರಕ್ಷಿತ ಅಂತ ಹೇಳಿದ್ರ ಆಚಾರ ಪರಮೋ ಧರ್ಮ ಅಂತ ಹೇಳ್ಬೇಕಾಗ್ತದೆ. ಆಚಾರ್ಯನ ಪಶುವ ಸಮಾನ ಅಂತ ಹೇಳ್ತಾರೆ. ಆಚಾರ್ಯಗಳು ದನಕರಗಳಿಗಿಂತ ಅತಂತ ಆಚಾರವಂತರು ಬಹಳ ಸುಸಂಸ್ಕೃತ ಅಂತಕ್ಕಂಥ ಮಾತನ್ನ ತೋರಿಸಿಕೊಟ್ಟವರು ಜಗದ್ಗುರು ರೇಣುಕಾಚಾರ್ಯ. ಅವರಿಗೆ ಪ್ರತಿಯೊಂದನ್ನ ತಿಳುವಳಿಕೆ ಕೊಟ್ಟು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ ಬಾಹ್ಯವಾಗಿ ನಾವೆಲ್ಲ ಷೋಡಶೋಪಚಾರ ಪೂಜೆಗಳನ್ನ ಮಾಡ್ತೀವಲ್ಲ, ಷೋಡಶೋಪಚಾರ ಪೂಜೆಗಳನ್ನ ಮಾಡೋದನ್ನೇ ಭಾವ ಪೂಜೆ ಮಾಡ್ಬೇಕಂತ ಹೇಳಿ ಭಾವಲಿಂಗದನು ನಿಜವನು ಪರಿಪಾಲಿಸಿ ಪೂಜೆಗೈವನು ಯೋಗಿ ಅಂತ ಭಾವಲಿಂಗವನ್ನ, ಇಷ್ಟಲಿಂಗವನ್ನ, ಪ್ರಾಣಲಿಂಗವನ್ನ ಈ ಷಟ್ಚಕ್ರಗಳ ಮುಖಾಂತರ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹುತ, ವಿಶುದ್ಧಿ, ಆಗ್ನೇಯ ಚಕ್ರಗಳ ಮುಖಾಂತರ ನಮ್ಮ ಧರ್ಮದ ಸಂಸ್ಕೃತಿ ಬರ್ತದೆ. ಅಲ್ಲಿ ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ, ಓಂಕಾರ ಅಂತಕ್ಕಂಥ ಬಂದಾಗ ಈ ಓಂಕಾರ ತತ್ವವನ್ನು ಹೇಳಿಕೊಟ್ಟವರೇ ಏಕಮೂರ್ತಿ ತ್ರಯೋಭಾಗ ಅಂತ ಹೇಳಬೇಕಾಗಿದ್ದಾರೆ. ಇಲ್ಲಿ ಓಂಕಾರವನ್ನು ನಾವು ಮಾಡಬೇಕಾದ್ರೆ ಓಂಕಾರದಲ್ಲಿ ಜಗತ್ತಾಡಿದೆ. ಈ ಓಂಕಾರದ ಸಂಕೇತ ಲಿಂಗ. ಲಿಂಗ ಮತ್ತೆ ಜಗತ್ ಸರ್ವ ಅಂತ ಹೇಳ್ತಾರಲ್ಲ, ಇದು ಲಿಂಗವನ್ನು ಕೊಟ್ಟಿದ್ದ ಸಂಕೇತ, ಜಗತ್ತಿನ ಸಂಕೇತವಾಗಿರ್ತಕ್ಕಂಥದ್ದು ಈ ಲಿಂಗ. ಮತ್ತು ಜನ್ಮಗಳು ನಾವೆಲ್ಲ ಆ ವಂಶದಿಂದ ಬಂದವರು, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಯಾರೇ ಇರ್ಬೋದು. ವೀರ ಮಹೇಶ್ವರ ಅಂತ ಹೇಳ್ತಲ್ಲ, ವೀರ ಮಹೇಶ್ವರ ಬಂದಿದ್ದೆಲ್ಲ ನಾವೆಲ್ಲ ವಂಶ ವೀರಭದ್ರನ ಅವತಾರದಿಂದ ವೀರಶೈವ ಶಬ್ದ ಬರ್ತದೆ, ವೀರಭದ್ರನ ಅವತಾರದಿಂದ ವೀರ ಶಬ್ದ ಬರ್ತದೆ. ಆಮೇಲೆ ಈ ಶಬ್ದ ರಚನೆ ಅಂತಕ್ಕಂಥದ್ದು ಇದೆ. ಇದು ಯಾರಿಗೂ ವಿರೋಧವಾಗಿರ್ತಕ್ಕಂಥ ಧರ್ಮವಲ್ಲ. ವೀರಶೈವ ಧರ್ಮ ಯಾರಿಗೂ ವಿರೋಧವಾಗಿರ್ತಕ್ಕಂಥಲ್ಲ. ಇವನಾರು ಅಂತಕ್ಕಂಥ ಧರ್ಮ ಆಗಿರೋದ ಸಭೆ ಜನ ಸುಖ ಭವಂತಿರೋದ್ರಿಂದ ಇಲ್ಲಿ ಕಲ್ಲ ಸಕ್ಕರೆ ಅಂತಕ್ಕಂಥದ್ದು ಏನಾದ್ರೆ ವಂಶ ಜಗದ್ಗುರು ಪಂಚಾಚಾರ್ಯ ಹೊತ್ತು ಮಾಡಿರ್ತಕ್ಕಂಥ ಧರ್ಮದ ಹೇಳಿಕೆಗಾಗಿ ತಮ್ಮ ಹೇಳ್ತಲ್ಲ, ಅವರು ವಾಯುವ್ಯವದಲ್ಲಿ ಸಂಚಾರ ಮಾಡ್ತಿದ್ರು. ನಮ್ಮ ನಿಮ್ಮ ಹಾಗೆ ಅವತ್ತಿನ ಕಾಲಕ್ಕೆ ಯಾವ ವಾಹನಗಳಿರಲಿಲ್ಲ. ಅವರಿಗೆ ವಾಯುವ್ಯವಾಗಿತ್ತು. ಅವರು ಅಣುರೇಣು ಪ್ರಕಾಶದಲ್ಲಿ ಅವರು ನೆಲೆಸಿದ್ರು. ಅವರು ಪ್ರತ್ಯಕ್ಷವಾಗಿ ಅನೇಕ ವರ್ಷಗಳನ್ನು ಬದುಕಿದ್ರು, ಅಪ್ರತ್ಯಕ್ಷವಾಗಿ ಅವರು ಬದುಕಿದ್ರು. ಅವರು ಅಣುವಿನಲ್ಲಿ ಅಣು ಆಗ್ತಿದ್ರು, ಮಾತ್ರೆಯಲ್ಲಿ ಮಾತಾಗ್ತಿದ್ರು. ಹೀಗಾಗಿ ಅವ್ರಿಗೆ ಎಲ್ಲ ಸಿದ್ಧಿಗಳಿದ್ದು ಅಷ್ಟ ಅಣಿಮ ಸಿದ್ಧಿಗಳು ಅಂತ ಹೇಳ್ತಾರಲ್ಲ, ಅಷ್ಟ ಅಣಿಮ ಸಿದ್ಧಿಗಳನ್ನು ಪುರುಷರಾಗಿರ್ತಕ್ಕಂಥವ್ರು ರೇಣುಕಾಚಾರ್ಯರಿಂದ ಅವರಿಗೆ ರೇಣುಕರು ಇವತ್ತು ಅನೇಕ ದಿವಸಗಳ ಕೃತಯುಗದಿಂದ ಹಿಡಿದು ಇವತ್ತು ಕಲಿಯುಗದವರೆಗೂ ನಾವು ಇವತ್ತು ಅವರನ್ನ ಸ್ಮರಿಸಬೇಕಾದ್ರೆ ಅವರ ಕಾರ್ಯಗಳನ್ನು ವೈಖರಿಯನ್ನು ನೋಡಿಕೊಂಡು ನಾವು ಹುಡುಕಬೇಕಾಗಿದೆ. ಹಾಗಾಗಿ ಅವರು ಅಂಗ ಮಾಡಿರ್ತಕ್ಕಂಥ ನಮ್ಮ ಜಗತ್ ಕಲ್ಯಾಣಕ್ಕಾಗಿ ಮಹಾತ್ಮರು ಉದಯಿಸಿ ಬರ್ತಾರಂತ ಭಗವದ್ಗೀತೆ ಹೇಳ್ತದೆ. ಧರ್ಮ ರಕ್ಷಣೆಗಾಗಿ ಬರ್ತಾರಂತ ಹೇಳ್ತಾರೆ. ಧರ್ಮ ಜ್ಞಾನಿಯಾದಾಗ ಅವರು ಯಾಕೆ ಬಂದ್ರೆ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರವಾಗಿ ಬರ್ತಾರೆ. ಏಕಾಕ್ಷರ, ದ್ವಿಕ್ಷರ, ತ್ರಿಕ್ಷರ ಅಂತಕ್ಕಂಥ ಅಕ್ಷರ ಮುಖಾಂತರ ಇವತ್ತು ಜಗದ್ಗುರು ರೇಣುಕಾಚಾರ್ಯರ ಹಿಂದೆ ದ್ವಾಪರದಲ್ಲಿಗಿದ್ರು ಸಹ ಇವತ್ತಿನ ದಿವಸದಲ್ಲಿ ನಾವು ರೇಣುಕಾಚಾರ್ಯ ಯಾವ ರೂಪದಲ್ಲಿ ಮಾಡ್ಬೇಕಂದ್ರೆ ರೇವಣ ಸಿದ್ಧರು ಬಂದ ಕಲಿಯುಗಕ್ಕೆ. ಈ ರೇವಣ ಸಿದ್ಧರು ಬಂದಾಗ ಇವತ್ತು ಅದೆಲ್ಲ ವಿಚಾರಗಳನ್ನು ನಮ್ಮ ಸ್ವಾಮೀಜಿಯವರು ಹೇಳಿದ್ರು. ಕಂಚೇರಿ ಏನೇನು ನಡೀತು, ಏಕಾಂತ ದೇವಸ್ಥಾನದಲ್ಲಿ ಏನ್ ನಡೀತು ಮತ್ತು ವಿಷ್ಣು ದೇವಸ್ಥಾನದಲ್ಲಿ ಏನ್ ನಡೀತು ಅನ್ನೋದನ್ನ ಹೇಳ್ತಾರೆ. ಅಗಸ್ತ್ಯ ಮಹರ್ಷಿ ಭರತಖಂಡದ ಪಶ್ಚಿಮ ಭಾಗದಲ್ಲಿ ಬಂದಾಗ ಅವರು ಎಲ್ಲಿವರೆಗೆ ಸಂಚಾರ ಮಾಡಿದ್ರೆ ಈ ಭಾಗ ಕೇರಳದವರೆಗೆ ಸಂಚಾರ ಮಾಡ್ತಾರೆ. ಕೇರಳದವರೆಗೆ ಸಂಚಾರ ಮಾಡಿದಾಗ ಅಲ್ಲಿನೂ 63 ಜನ ಪುರಾತನರು ಸಹ ಅವರು ಮಾರ್ಗದರ್ಶಕರಾಗಿದ್ದಂತ ಇತಿಹಾಸ ತಿಳಿಸ್ತಾರೆ. ಅವರು ಪೌರಾಣಿಕ ಪುರುಷರಲ್ಲ, ಐತಿಹಾಸಿಕ ಪುರುಷರು. ಜಗದ್ಗುರು ರೇಣುಕಾಚಾರ್ಯ ಏನಿದ್ರೆ ಐತಿಹಾಸಿಕ ಪುರುಷರು. ಇವತ್ತು ಅವರಿಗೆ ಶಿಲಾಶಾಸ್ತ್ರಗಳು ಸಿಗ್ತವೆ. ಅವರು ಏನಾದ್ರು ಹುಡುಗಿಯರಿಗೆ ದಾಪರ ಶಾಸ್ತ್ರ ಸಿಗ್ತದೆ. ತಾಮ್ರ ಶಾಸ್ತ್ರದಲ್ಲಿ 20 ಮಠಗಳ ಉಲ್ಲೇಖ ಇದೆ. ಆವಾಗ ನಾವು ಹೇಳೋದು 18 ಮಠ ಅಂತ ಹೇಳಿದ್ವಿ. 18 ಮಠಗಳು ಜೊತೆಗೆ ಆ ತಾಮ್ರ ಶಾಸ್ತ್ರದಲ್ಲಿ 20 ಮಠಗಳು ಪಂಚ ಮಠದಲ್ಲಿ ಸಿಕ್ಕದ್ದು. ಆ 2 ಮಠಗಳು ಬೇರೆ ಕಡೆ ಅಂತ ಹೇಳ್ತಾರೆ. ಹಾಗಾಗಿ ಮುಖ್ಯವಾಗಿ 18 ಮಠಗಳಾದ್ರೂ ಮುಖ್ಯವಾಗಿವೆ. ಇಂಥ ಮಠ ಅಂತಕ್ಕಂಥ ಶಬ್ದ ಆಗಲಿ, ದಾಸೋಹ ಆಗಲಿ, ಪ್ರಿಯ ಆಗಲಿ, ಕೃಷಿ ಆಗಲಿ ಎಲ್ಲರಿಗೂ ಅವರು ಸೇವೆಯನ್ನು ಸಲ್ಲಿಸಿದರು. ಅಂಥ ಮಹಾತ್ಮರನ್ನು ನೆನೆಯುವುದೇ ಧರ್ಮಸ್ಥಳವನ್ನು ಶಿವಾಲಯವನ್ನು ಹಾಗೆ ಇವತ್ತಿನ ದಿವಸದಲ್ಲಿ ಅವರು ಗಗನಾಕಾರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ಯಾವುದೇ ಒಂದು ಶಬ್ದದಲ್ಲಿ ಇಡೋದಕ್ಕಾಗೋದಿಲ್ಲ. ಅಂತ ಮಹಾತ್ಮರನ್ನ ಇವತ್ತು ನಾವು 3 ರೂಪದಲ್ಲಿ ನಾವು ಕಾಣಬೇಕಾಗಿದೆ. 3
ಪರ್ವತಗಳಿವೆ. ನಾವು ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ. 3 ಪರ್ವತಗಳಿವೆ. 3 ಪರ್ವತಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವತಗಳು. ಆ ವಿಶೇಷವಾಗಿರ್ತಕ್ಕಂಥ ಪರ್ವತಗಳನ್ನ ಇಂದ್ರ ಒಂದ್ಸಲ ನೋಡ್ಬೇಕಂತ ಬಂದ. ಇಂದ್ರ ನೋಡ್ಬೇಕಂತ ಬಂದಾಗ ಅವನ ನೋಡಿದ, ಇವು 3 ಸೇರಿಸಿ ಏನಾದ್ರೂ ಒಂದು ಶಬ್ದದಿಂದ ಇವ್ನು ಕರಿಬೇಕು ಅಂತ ಅನ್ಕೊಂಡ. ಇಂದ್ರ ಏನ್ ಇಚ್ಛೆ ಆಗಿದ್ರೆ ಈ 3 ಪರ್ವತಗಳನ್ನ ಸೇರಿಸಿ ಏನಾದ್ರೂ ಒಂದು ಶಬ್ದದಿಂದ ಹೆಸರಿಟ್ರಾಯ್ತು ಅಂತ ಅನ್ಕೊಂಡ ಇಂದ್ರ. ಯಾಕಂತ ಕೇಳ, ಒಂದೊಂದು ಆಸೆಗಳನ್ನ ಕೇಳ, ಪರ್ವತದ ಆಸೆ ಕೇಳ, ನೀನು ಏನಾಗಬೇಕಂತ ಮಾಡಿ, ನಾನು ಬಹಳ ಎತ್ತರಕ್ಕೆ ಹೋಗ್ಬೇಕಂತ ಮಾಡಿ, ಬಹಳ ಎತ್ತರದಲ್ಲಿ ಬೆಳಿಬೇಕಂತ ಮಾಡಿ ಒಂದು ಪರ್ವತ. ಮತ್ತೊಂದೇನಾಯ್ತು, ನಾನು ಸಮೃದ್ಧಿಯನ್ನು ಕೊಡಬೇಕಾಗಿದೆ, ಹಸಿರು ಪರ್ವತ ಆಗಬೇಕಾಗಿದೆ, ನನ್ನ ಹೆಸರು ಉಳಿಬೇಕಾಗಿದೆ, ಸಕಲ ಜೀವರಾಶಿಗೂ ನಾನು ಬೇಕಾಗಬೇಕಾಗಿದೆ, ಅದಕ್ಕೆ ನನ್ನ ಹಸಿರು ಪರ್ವತ ಆಗ್ಬೇಕಾಗಿರ್ತಕ್ಕಂಥದ್ದು ಒಂದು ಹೇಳ್ತಾರೆ. ಮತ್ತೊಂದು ಹೇಳ್ತು, ನಾನು ಏನೂ ಆಗೋದು ಬೇಡ, ಸಮತಟ್ಟವಾದ ಭೂಮಿ ಆಗಬೇಕು, ಸರ್ವ ಜನರಿಗೆ ವಸತಿ ಸೌಕರ್ಯಕ್ಕಾಗಬೇಕು, ಸರ್ವೇ ಜನ ಸುಖಿನೋ ಭೂಮಿ ತೆರಬೇಕು, ಎಲ್ಲರೂ ನನ್ನಂತ ಬಂದ ಆಶ್ರಯ ಪಡೆದಿರಬೇಕು, ನಾನು ಹೀಗಾಗಬೇಕಂದ್ರೆ ಅಲ್ಲೋ ಅವನು ದೊಡ್ಡವನಾಗಬೇಕಂದ್ರೆ, ಇವನು ಹಸಿರಾಗಬೇಕಂದ್ರೆ ನೀನು ಬಹಳ ಸಣ್ಣ ಯಾಕೆ ಆಗ್ತಿಲ್ಲ, ಇಲ್ಲೇನೋ ನನಗೆ ಇಷ್ಟೇ ಸಾಕು, ತೊಟ್ಟ ಆಶ್ರಮದಿಂದ ಇಷ್ಟೇ ಕೊಡ್ತಿದೆ ಅಂತಂದ. ಆದ್ರೆ ಈ 3 ಉದ್ದೇಶ ಏನಂತಂದ್ರೆ, ಆ ದೊಡ್ಡದ ಹಾಗೆಲ್ಲ ಜಗತ್ತಿನೊಳಗೆ ನಾನೇ ದೊಡ್ಡವಂತಕ್ಕಂಥ ಅಹಂಕಾರದಲ್ಲಿರ್ತಕ್ಕಂಥದ್ದು ಏನಿತ್ತಲ್ಲ, ಅದು ನೋಡ್ತೀವಿ. ಏನಪ್ಪ ಬಹಳ ದೊಡ್ಡದಾಗ ಅದು ಅರ್ಥಕ್ಕಾಗಲ್ಲ, ಹೇಳಕ್ಕಾಗಲ್ಲ, ನೋಡಕ್ಕಾಗಲ್ಲ, ಬರೀ ನೋಡ್ಬೋದು ಅಂತ ಹೇಳಿ ಜನ ತಿರಸ್ಕಾರ ಮಾಡೋದು. ಆಮೇಲೆ ಹಸಿರು ಪರ್ವತ ಆಯ್ತು, ಅಂದ್ರೆ ಎಲ್ಲ ಸಕಲ ಸಂಪತ್ತು ಬೆಳೀತು, ಕಡೆ ವನ್ಯಜೀವಿಗಳು ಅದರಲ್ಲಿ ಸರಿದ್ರು, ಆದ್ರೆ ಜನಕ್ಕೆ ಉಪಯೋಗ ಆಗಲಿಲ್ಲ. ಜನವನ್ನ ಅದನ್ನು ತಿರಸ್ಕರಿಸಿದ್ರು. ಯಾಕೆ ತಿರಸ್ಕರಿಸಿದ್ರೆ ಅಲ್ಲೆಲ್ಲ ಕಾಡೈತು, ಬರೋದ್ರಲ್ಲಿ ದಾರಿಲ್ಲ, ಬಟ್ಟಿಲ್ಲ, ಹೋಗಿಲ್ಲ, ಅನೇಕ ಜಂತು ಪ್ರಾಣಿಗಳಲ್ಲ, ಹೋಗಿ ಕಾಡಕ್ಕಾಗಲ್ಲ, ನಮ್ಮ ಪ್ರಾಣಕ್ಕೆ ಅಪಾಯ ಐತೆ, ಆ ಪರ್ವತಗಳು ಬೇಡ ಅಂತ. ಆದ್ರೆ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶಕ್ಕೆ ಬಂದಾಗ ಏನಾಗಿಲ್ಲ, ಜಾಗ ನೋಡಿ ಭಾಗ ಹಾಕಂತ ಹೇಳ್ತಿದ್ರು. ಜಾಗ ನೋಡಿ ಭಾಗ ಹಾಕುವಂತಕ್ಕಂಥ ವಿಷಯ ಬಂದಾಗ ಜನರು ಈ ಪರ್ವತದ ಏನು ಸಾಪಾಗಿದಲ್ಲ, ಇದರೊಳಗೆ ನಾವೆಲ್ಲ ಮನೆ ಹೊಲ ಎಲ್ಲ ಮಾಡಿಕೊಂಡು ನಮ್ಮ ಉಪಜೀವನವನ್ನ ನಾವು ಮಾಡ್ಬೋದು, ನಮ್ಮ ಸಂಸಾರವನ್ನು ಕಟ್ಕೊಳ್ಬಹುದು ಅಂತ ಹೇಳಿ ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಇದೆ ಅಂತಕ್ಕಂಥ ಭಾವನೆ ಬಂದಿದೆ. ಹಾಗೆ 3 ವೃತ್ತದಲ್ಲಿರ್ತಕ್ಕಂಥ ಹೆಣ್ಕಾಕಿಯರು ಎತ್ತರದಲ್ಲಿ ಇದ್ದಾರೆ, ಮಧ್ಯದಲ್ಲಿ ಇದ್ದಾರೆ, ಕ್ರಿಯೆಯಲ್ಲಿ ಇದ್ರು ಸಹ ಅವರಿಗೆ ಗೊತ್ತಿದ್ರು ಸಹ ನಮಗೆಲ್ಲ ಸಾಕಷ್ಟು ವೈಭವದಿಂದ ಕಾಡ್ತಾರೆ ಕಡೆ. ಆದ್ರೆ ಅವರು ವೈರಾಗ್ಯ ಹೇಗಿದೆ ಅಂತಂದ್ರೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರ ಚೇತೋ ಸಿಗ್ಗೋ ವಿದ್ಯಾರ್ಥ ಬಹುರಿಸಿರುವ ಹಾಗೆ ಅವರು ಒಂದೊಂದು ಸಾರಿ ಮನಸ್ಸು ಮಾಡಿದ್ರೆ ವಜ್ರಕ್ಕಿಂತಲೂ ಕಠಿಣ ಆಗ್ತಾರೆ, ಹೂವಿಗಿಂತಲೂ ಮೃದು ಆಗ್ತಾರೆ, ಅವ್ರು ಏನಪ್ಪ ಬರೀ ಬಂಗಾರ ವೈಭವ ಐತೆ, ರೇಷ್ಮೆ ಬಟ್ಟೆಗಳದ ಪಲ್ಲಕ್ಕೆಲೆ ಅವ್ರು ಬರ್ಬೇಕಂತ ಹೇಳಿ ನಾವೆಲ್ಲ ಆಸೆ ಪಡ್ತೀವಿ, ಇಷ್ಟ ಪಡ್ತೀವಿ. ಅವ್ರ ಆಸೆ ಅನ್ನೋದು ನಮ್ಮ ಆಸೆ. ನಮ್ಮ ಗುರುವನ್ನ ನಾವು ಯಾವ ರೀತಿಯಾಗಿ ಗೌರವಿಸಬೇಕು, ನಮ್ಮ ಗುರುವನ್ನ ಹೇಗೆ ನಾವು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದು ಲಿಂಗ ತತ್ವ ಇದೆ ಪಲ್ಲಕ್ಕಿ ಒಳಗೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿಯಾಗಿ, ಲಿಂಗ ತತ್ವದ ಶಕ್ತಿಯಾಗಿ ಆ ಗುರುವನ್ನ ನಾವು ಲಿಂಗ ರೂಪದೊಳಗೆ, ಲಿಂಗ ಮಧ್ಯೆ ಜಗತ್ಸಂತಿ ಹೇಳ್ತಾರ, ಲಿಂಗದ ಸಂಕೇತವಾಗಿರ್ತಕ್ಕಂಥದ್ದು ಪ್ರಭಾವ ಆಗಿರೋದ್ರಿಂದ ಲಿಂಗ ಸ್ವರೂಪಗಳಾಗಿರ್ತಕ್ಕಂಥ ಲಿಂಗವನ್ನು ಕೊಟ್ಟಿರ್ತಕ್ಕಂಥ ನಮಗೆ ಕರುಣಾಮಯರಾಗಿರ್ತಕ್ಕಂಥ ಲಿಂಗ ಸ್ವರೂಪಗಳನ್ನ ನಾವು ಲಿಂಗ ತತ್ವದಿಂದ ಪಂಚಾಚಾರನ್ನ ಇವತ್ತು ನಾವು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಕರ್ತಿರೋದು ನಮ್ಮ ಸಂತೋಷಕ್ಕಾಗಿ ಅಲ್ಲ, ಅವರ ಸಂತೋಷಕ್ಕಾಗಿ, ಒಂದು ತತ್ವಕ್ಕಾಗಿ ಅವ್ರನ್ನ ಸ್ವಾಗತಿಸ್ತೀವಿ. ಹಾಗಾಗಿ ಒಂದೊಂದು ಸಾರಿ ಮಹಿಳೆಯರ ಜೊತೆಲಿ ಅವರ ಕುಟುಂಬವನ್ನು ಹೊತ್ತುಕೊಂಡು ನಮ್ಮ ರಂಭಾಪುರ ಜಗತ್ತವರು, ಗಂಗಾಧರ ಜಗತ್ತವರು ಮಾಡಿರ್ಬೋದು, ಮತ್ತೆ ಈಗಿನ ಸೋಮೇಶ್ವರ ಜಗತ್ತವರು ಸಹ ಎಲ್ಲ ಮಹಿಳೆಯರ ಜೊತೆಯಲ್ಲಿ ಸಮಾನವಾಗಿ ಪಾದಯಾತ್ರೆಗೆ ಕುಂಭವನ್ನು ಹೊತ್ಕೊಂಡು ಬರ್ತಾರೆ. ಯಾಕೆ ಅವ್ರು ಯಾವಾಗ ಶಿವರಾಸನಿಗೆ ಕೊಡ್ಬೋದಾಗಿತ್ತು, ಪಲ್ಲಕ್ಕಿ ತಂದ್ರೆ ಭಕ್ತಿ ಇರಬೇಕಾಗಿತ್ತಲ್ಲ, ಯಾಕೆ ಸರ್ವರ ಜೊತೆಯಲ್ಲಿ ಬೆರೆತವರು ಬೆಳೆಯೋದ್ರಿಂದ ನಾನು ನನ್ನವ, ನೀವು ನನ್ನವರು ಅಂತಕ್ಕಂಥ ಭಾವನೆಯಿಂದ ಇವತ್ತು ಕೇಳುವಂಥದ್ದು ಏನಾದ್ರೆ ಅದು ತತ್ವದಿಂದ ನಡೀತಕ್ಕಂಥದ್ದು ಯಾರಾದ್ರೆ ಜಗದ್ಗುರು ರೇಣುಕಾಚಾರ್ಯ ಅಂತ ಒಂದು ತತ್ವವನ್ನು ಪಡೆದಿರ್ತಕ್ಕಂಥದ್ದು. ಇವತ್ತು ಹೊಳೆಯುವುದೆಲ್ಲ ಬಂಗಾರವಲ್ಲ, ಹೊಳೆಯುವುದೆಲ್ಲ ಶೃಂಗಾರವಲ್ಲ, ಹೊಳೆಯುವುದೆಲ್ಲ ಒಂದಲ್ಲ, ಆದ್ರೆ ಎಲ್ಲಾದ್ರಲ್ಲಿ ಉದ್ಘೋಷಿತವಾದವಲ್ಲ ಅಥವಾ ಯಾರೋ ಅವತಾರವನ್ನು ಪುರುಷರು ಬಗ್ಗೆ ನಾವು ಹೇಳ್ತೀವಲ್ಲ, ಅವರೆಲ್ಲರೂ ಜಗದ್ಗುರು ರೇಣುಕಾಚಾರ್ಯ ಅಂತ ಅಲ್ಲ ಅಂತಕ್ಕಂಥದ್ದು ಅದನ್ನ ನಾವು ಇವತ್ತು ಸಾಬೀತುಪಡಿಸಬೇಕಾಗಿದೆ. ಲಿಂಗದಲ್ಲಿ ಬಂದ್ರು ಏನು ಕಲಾವಿದರು ಅಂತೇಳಿ ಅನೇಕ ಅಪಶಬ್ದಗಳನ್ನು ಹೇಳ್ತಿರ್ತಾರೆ, ಕೆಲವರು ತಿಳಿದು ತಿಳಿದಾರ್ಥ ಹೇಳ್ತಿರ್ತಾರೆ. ಇವತ್ತು ವಿಜ್ಞಾನಿಗಳು ಸಹ ದೇವರನ್ನು ನಂಬುತ್ತಾರೆ. ಇವತ್ತು ವಿಜ್ಞಾನಿಗಳು ಇವತ್ತು ದೇವರು ನಂಬುದಾರ್ಥ ವಿಜ್ಞಾನಿಗಳನ್ನ ಇವತ್ತು ಏನಾದ್ರು ಆಕಾಶಕ್ಕೆ ನಾವು ಏನಾದ್ರು ಕಳಿಸ್ಬೇಕಾದ್ರೆ ಅಂತ ವಿಜ್ಞಾನಿಗಳು ಸಹ ಮನದೊಳಗೆ ದೇವರ ದರ್ಶನ ಮಾಡಿಕೊಂಡು ದೇವರ ದಯದಿಂದ ನಾವು ಮಾಡುವ ಕಾರ್ಯ ಯಶಸ್ವಿಯಾಗ ಅಂತೇಳಿ ಎಲ್ಲರೂ ಸುಖವನ್ನ ಶಾಂತಿಯನ್ನು ಬಯಸ್ತಾರ. ಹಾಗೆ ಹೇಳೋದೊಂದು ನುಡಿಯೊಂದು ಬೆಲೆ ಇರ್ತದೆ ಕಿವಿಯಲ್ಲಿ, ಆದ್ರೆ ಎಲ್ಲಕ್ಕೂ ಆ
ಆಧಾರವಾಗಿರ್ತಕ್ಕಂಥದ್ದು ಇವತ್ತು ಶಾಸ್ತ್ರ ಸಮೇತವಾಗಿರಲಿ, ಸಾಹಿತ್ಯ ಸಮೇತವಾಗಿರಲಿ, ದಾಖಲೆ ಸಮೇತವಾಗಿರಲಿ, ಅಥವಾ ಇದು ಯಾವುದೇ ಒಂದು ಶಾಸ್ತ್ರ ಸಮೇತವಾದ ಒಂದು ಸಹ ರೇಣುಕಾಚಾರ್ಯರ ಕಲ್ಲಲ್ಲಿ ಉದ್ಭವಿಸಿರುವಂತ ಹೇಳ್ತಾರೆ. ಹಾಗೆ ಇವತ್ತು ನೀವು ಪ್ರಹ್ಲಾದನ ಭಕ್ತಿಯನ್ನು ನೋಡಿದಾಗ ಪ್ರಹ್ಲಾದ ನಾರಾಯಣ ನಾರಾಯಣ ಅಂತಿರ್ತಾನೆ, ಅವನ ತಂದೆ ವೈದ್ಯ ಆಗಿರ್ತಾನೆ, ಅವರಿಬ್ಬರು ವಾಗ್ವಾದವನ್ನು ನೋಡಿರ್ತೀವಿ ಬಹುಶಃ ಅಲ್ಲ. ಭಕ್ತ ಪ್ರಹ್ಲಾದನ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲದನ್ನು ದೇವರು ತೋರಿಸಂತ ಹೇಳಿದಾಗ ಆ ಕಂಬದಿಂದ ಹಿಡಿದು ಈ ದೋಳಿನವರೆಗೆ ಇದ್ದಾನೆ ಅಂತ ಹೇಳ್ತಾರೆ ಪ್ರಹ್ಲಾದ. ಆ ಕಂಬದಿಂದ ಹಿಡಿದು ಈ ದೋಳಿನವರೆಗೆ ದೇವರು ಇದ್ದಾನೆ, ನನ್ನ ದೇವರು ಇದ್ದಾನೆ ಆತ ತಿಳ್ಕೊಂಡು ಸಿಟ್ಟಿನಿಂದ ಏನ್ ಮಾಡ್ತಾನೆ, ಗತದಿಂದ ಕಂಬವನ್ನು ಹೊಡೆದು ಸುಸ್ತಾದ ಮೇಲೆ ಅಲ್ಲಿ ಹಿರಣ್ಯಕಶಿಪು ಬಂದು ಅವನು ಸಂಹಾರ ಮಾಡಿ